ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಬೆಂಗಳೂರಲ್ಲಿರುವ ಇನ್ನೊಂದು ಸುಂದರವಾದಂತಹ ಲೇಕಲ್ಲಿ. ಸೊ ಇದು ಬಿ ಟಿ ಎಮ್ ಲೇಔಟಲ್ಲಿರುವಂತಹ ಸುಂದರವಾದಂಥ ಬಿ ಟಿ ಎಮ್ ಲೇಕು ತುಂಬಾ ಚೆನ್ನಾಗಿದೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಸೊ ಆ್ಯಸ್ ಇಟ್ ಈಸ್ ಕೆರೆ ಹೇಗಿದೆಯೋ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ತುಂಬಾ ಸುಂದರವಾಗಿರೋ ಪಕ್ಷಿಗಳು ಕೂಡ ಇದೆ ಇಲ್ಲಿ. ಬನ್ನಿ, ಇದ್ರ ಬಗ್ಗೆ ವೈಶಿಷ್ಟ್ಯತೆ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಈ ಸುಂದರವಾದಂಥ ಲೇಕು ಲೊಕೇಟ್ ಆಗಿರೋದು ಬೆಂಗಳೂರಿನ ಬಿ ಟಿ ಎಮ್ ಲೇಔಟಲ್ಲಿ. ಅದಕ್ಕೆ ಈ ಪ್ಲೇಸ್ನ ನೇಮನ್ನೇ ಇಟ್ಟಿದ್ದಾರೆ ಬಿ ಟಿ ಎಮ್ ಲೇಕ್ ಅಂತ. ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ತುಂಬ ಏನು ವೆಲ್ ಡೆವಲಪ್ ಮಾಡಿಲ್ಲ. ಸೊ ಆ್ಯಸ್ ಇಟ್ ಈಸ್ ಮೊದಲಿಂದ ಹೇಗಿದೆಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತುಂಬ ಪಕ್ಷಿಗಳನ್ನು ನೋಡೋದಕ್ಕೆ ಸಾಧ್ಯ. ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಪಕ್ಷಿಗಳಿದ್ದಾವೆ ಅಂತ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಆಮೇಲೆ ಇಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಸ್ಪೇಸಿಯಸ್ ಆದ ಜಾಗ ಕೂಡ ಇದೆ. ಸೊ ನೀವು ಈವ್ನಿಂಗು ಮಾರ್ನಿಂಗ್ ಟೈಮು ವಾಕಿಂಗ್ ಬರ್ತೀರಾ ಅಂತ ಅಂದರೆ ವಾಕಿಂಗ್ ಮಾಡೋದಕ್ಕೆ ತುಂಬ ಲೆಂದಿ ಜಾಗ ಕೂಡ ಇದೆ. ನೀವು ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು. ಇನ್ನು ಅರ್ಲಿಯರ್ ಡೇಸಲ್ಲಿ ಇದು ಕುಡಿಯಲು ಯೋಗ್ಯವಾದಂತಹ ಒಂದು ಅದ್ಭುತವಾದಂತಹ ಜಲಾಶಯವಾಗಿತ್ತು. ಆದರೆ ಇವಾಗ ಇಂಡಸ್ಟ್ರಿಯಲ್ ವೇಸ್ಟೇಜು ಅದು ಇದು ಅಂತ ಚರಂಡಿಗಳ ನೀರೆಲ್ಲ ಬರೋದರಿಂದ ಇದು ಯಾವುದೇ ರೀತಿ ಕುಡಿಯೋದಕ್ಕೆ ಯೋಗ್ಯವಾದಂತಹ ವಾಟರ್ ಅಲ್ಲ. ಇನ್ನು ಮೊದಲು ಬೋಟಿಂಗ್ ಕೂಡ ಇತ್ತು ಇಲ್ಲಿ. ಇವಾಗ ರೀಸೆಂಟಾಗಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದನ್ನು ನೀವು ನೋಡ್ಬೋದು ಎಲ್ಲ ಕಡೆ. ಅದ್ಭುತವಾದಂತಹ ಒಂದು ಜಲಾಶಯ. ಇದನ್ನು ಕ್ಲೀನ್ ಮಾಡಿ ಯೂಸೇಜ್ ಮಾಡಿದ್ರೆ ನೀರನ್ನು ಮೇ ಬಿ ಫ್ಯೂಚರ್ಗೆ ತುಂಬ ಯೂಸ್ ಆಗ್ಬೋದು. ಯಾಕಂದರೆ ತುಂಬ ದೊಡ್ಡದಾದಂತಹ ಜಲಾಶಯ. ಕ್ಲೀನ್ ಮಾಡಿ ವೆಲ್ ಮೇಂಟೈನ್ ಮಾಡಿದ್ರೆ ಫ್ಯೂಚರ್ಗೆ ಇದೊಂದು ಒಳ್ಳೆ ನೀರಿನ ಆಕಾರವಾಗ್ಬೋದು. ಸೊ ನೀವೇನಾದರೂ ಬಿ ಟಿ ಎಮ್ಮು ಬೆಂಗಳೂರಿನ ಬಿ ಟಿ ಎಮ್ಮಲ್ಲಿ ಇದ್ದೀರಾ ಅಂತಂದರೆ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸು. ಸೊ ಡೋಂಟ್ ಮಿಸ್ ಟು ವಾಚ್ ದಿಸ್ ಪ್ಲೇಸ್.